Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಮ್ಯಾಗ ಫೋನ್ ಮಾಡ್ತೀನಿ. ಎಷ್ಟ್ರೆ ಈಟ್ವತ್ನಾಗೆ ನೀವು ಇಲ್ಲಿ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಡ್ರಿ ಒಳಕ್ಕೆ. ಇಲ್ಲ, ಒಂದು ಮುಖ್ಯವಾದ ವಿಷಯ ನಿಮ್ಮ ಒಬ್ಬರ ಹತ್ರನೇ ಮಾತಾಡಬೇಕಿತ್ತು. ಯಾರಿಗೆ ಏನೇ ಅನ್ಯಾಯ ಆದರೂ ಅವ್ರಿಗೆ ನ್ಯಾಯ ಸಿಗೋದು ನಿಮ್ಮಿಂದನೇ. ಈಗ ನಾನು ಅದೇ ನಂಬಿಕೆಯಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ. ನನಗೆ ನೀವೇ ನ್ಯಾಯ ಕೊಡಿಸ್ಬೇಕು. ಸರಿ, ನಿಮಗೆ ದಿಟ್ಟವಾಗ್ಲೂ ಅನ್ಯಾಯ ಆಗೈತೆ ಅನ್ನೋದೇ ಆದರೆ ಯೋಚನೆ ಮಾಡ್ಬೋದು. ನಿಮ್ಮ ದೂರ ಯೋಳಿ. ನನ್ನ ಹೆಂಡತಿ ನಂಗೆ ಒಂದು ಮಾತು ಹೇಳ್ದೇನೆ ಒಂದು ಸಣ್ಣ ಮನಸ್ತಾಪನ ದೊಡ್ಡದಾಗಿ ಮಾಡಿಕೊಂಡು ಅವ್ರ ತಾಯಿ ಮನೆಗೆ ಹೊರಟೋಗಿದ್ದಾಳೆ. ನಂಗೆ ಅವಳನ್ನ ಬಿಟ್ಟಿರೋಕ್ಕೆ ಶಕ್ತಿನೇ ಇಲ್ಲ. ಈಗ ನಮ್ಮಿಬ್ಬರನ್ನ ನೀವೇ ಒಂದು ಮಾಡಬೇಕು. ವಾ, ಊಟದಾಗೆ ಈಸ ಹಾಕಿ ಒಬ್ರು ಪ್ರಾಣ ತೆಗೆಯೋದು ಅಂದರೆ ನಿಮಗೆ ಸಣ್ಣ ವಿಚಾರನ? ಸರಿ, ಆ ಎಂಡ್ರನ್ನ ಬುಟ್ಟಿರಕ್ಕಾಗಲ್ಲ ಅಂದರೆ ಯೋನು ಅಂತ ತಿಳ್ಕೊಬೋದಾ? ನಿಮ್ಮ ಮನೆಯಾಗೆ ಯೋನೇನೆಲ್ಲ ನಡೆದೈತೆ ಅನ್ನೋದು ನನಗೆ ಸಂದಾಗ ಗೊತ್ತೈತೆ ಮೇಸ್ಟ್ರೆ. ನಿಮ್ಮ ಅವ್ವಂಗೆ ಹಿಂಗೆಲ್ಲ ಯಾಕೆ ಮಾಡಿದೆ ಅಂತ ವಿಚಾರಿಸ್ಕೊಳ್ಳೋ ಬದಲು ಇಲ್ಲಿ ನ್ಯಾಯ ಕೇಳೋಕ್ಕೆ ಅಂತ ಬಂದಿದ್ದೀರಾ? ಇಲ್ಲ, ನಮ್ಮಮ್ಮ ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಬೇರೆ ಏನೋ ನಡೆದಿರಬೇಕು. ಅದೇ ನಿಮ್ಮವ್ವನ ಈಸ ಹಾಕಿರೋದು ಅಂತ ಸಾಬೀತುಪಡಿಸಕ್ಕೆ ಸಾನನ ಹಿಂಗೆಲ್ಲ ಮಾಡ್ಕೊಂಡವಳೆ ಅಂತ ನೀವೇ ಹೇಳಿದ್ರಂತೆ. ಅಮ್ಮ, ನಾ ಅದೇ ಕಾರಣಕ್ಕೆ ನಿಮ್ಮ ಹತ್ರ ನ್ಯಾಯ ಕೇಳೋಕ್ಕೆ ಅಂತ ಬಂದಿದ್ದೀನಿ. ನೀವು ಬರೀ ಒಂದು ಕಡೆ ಏನಾಗಿದೆ ಅಂತ ಕೇಳ್ತಾ ಇದ್ದೀರಾ. ಅದೇ ಎರಡು ಕಡೆ ಏನಾಗಿದೆ ಅಂತ ಕೇಳಿ ತರ್ಕ ಮಾಡಿ ನನಗೆ ನ್ಯಾಯ ಕೊಡಿಸಿ. ಮೇಸ್ಟ್ರೆ, ಮಕ್ಕಳ ಪಾಲ್ಗೆ ತಾಯಿ ಯಾವಾಗಲೂ ದ್ಯಾವ್ರಯ್ಯ. ಆದರೆ ಬ್ಯಾರವ್ರ ಮಕ್ಳ ಪಾಲ್ಗೂ ಅವಳು ದ್ಯಾವ್ರಾಗಿರ್ತಾಳೆ ಅನ್ನೋದು ಸುಳ್ಳು. ನೀವು ನಮ್ಮ ತಾಯಿನೇ ತಪ್ಪು ಮಾಡಿದ್ದಾರೆ ಅಂತ ಹೀಗೆ ಖಡಾಖಂಡಿತವಾಗಿ ಹೇಳೋದು ಎಷ್ಟು ಸರಿ? ನೀವೇ ಹೇಳಿ. ನಮ್ಮ ತಾಯಿನೇ ತಪ್ಪು ಮಾಡಿದ್ದಾರೆ ಅಂತ ಸಾಕ್ಷಿ ಆದರೂ ಏನಿದೆ? ಹಾಗಂತ ಸಹನಾ ಅವ್ರದ್ದೇ ತಪ್ಪಿದೆ ಅಂತಲೂ ನಾನು ಹೇಳ್ತಿಲ್ಲ. ಇತ್ತೀಚೆಗೆ ಸಹನಾ ಅವ್ರಿಗೆ ನಾನು ಟೈಮ್ ಕೊಡೋಕ್ಕಾಗ್ತಿಲ್ಲ. ಅದೇ ಕಾರಣಕ್ಕೋ ಏನೋ ಅವ್ರ ಮಾತು, ನಡವಳಿಕೆ, ಯೋಚನೆ ಎಲ್ಲದೂ ಬದಲಾಗಿದೆ. ನಿಜ ಹೇಳಬೇಕು ಅಂತಂದರೆ ಅವ್ರಿಗೆ ಮಾನಸಿಕ ತಜ್ಞರ ಅವಶ್ಯಕತೆ ಇದೆ. ನನಗೆ ಸಹನವ್ರನ್ನ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಹತ್ರ ಯಾರೇ ಬಂದರೂ ನಿರಾಶೆಯಿಂದ ಹೋದವರೇ ಇಲ್ಲ. ಅದಕ್ಕೆ ನಾನು ನನ್ನ ಸಮಸ್ಯೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಮ್ಮ ಅತ್ತೆ ಮನೆಯವ್ರನ್ನ ಕರೆದು ಪಂಚಾಯಿತಿ ಮಾಡಿ ನನಗೆ ನ್ಯಾಯ ನೀವೇ ಕೊಡಿಸ್ಬೇಕು. ಸರಿ, ನಾನು ನಾಳೆನೆ ಪಂಚಾಯಿತಿ ಕರಿತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.